ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವು ಇವತ್ತು ಒಂದು ಡೇ ಔಟಿಂಗ್ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ನಾವು ಇಡೀ ಫ್ಯಾಮಿಲಿಯವರೆಲ್ಲ ರಾಮನಗರದಲ್ಲಿರುವಂಥ ರಾವಿಶಿಂಗ್ ರೀಟ್ರಿ ರೆಸಾರ್ಟಿಗೆ ನಾವು ಹೋಗ್ತಾ ಇದ್ದೀವಿ. ಸೊ ಹೇಗಿದೆ ರೆಸಾರ್ಟು, ಹೇಗೆ ಏನು ಅದ್ರದ್ದು ಪ್ಯಾಕೇಜ್ ಏನು, ಟೈಮಿಂಗ್ಸ್ ಏನು ಅನ್ನೋದನ್ನೆಲ್ಲ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಮತ್ತು ಎಲ್ಲಿದೆ ಏನು ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಎಲ್ಲ ಕರೀತಾ ಇದ್ದಾರೆ, ಆಲ್ರೆಡಿ ಎಲ್ಲ ಹೋಗಿದ್ದಾರೆ. ನಾವು ಒಂದು 12 ಮೆಂಬರ್ಸ್ ಅಷ್ಟು ಬಂದಿದ್ದೀವಿ, ಇಡೀ ಫ್ಯಾಮಿಲಿಯವರೆಲ್ಲ ಬಂದಿದ್ದೀವಿ. ಸೊ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ. ಇವಾಗ ನಾವು ಬೆಳಿಗ್ಗೆ 11 o'clockಗೆ ನಮ್ಮದು ಚೆಕ್-ಇನ್ ಇದ್ದಿದ್ದು. ಸೊ ಹಾಗಾಗಿ ಮನೇನ ಸ್ವಲ್ಪ ಬೇಗನೆ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ. ಎಷ್ಟೇ ಬೇಗ ಬಿಡಬೇಕು ಅಂತಂದರೂ ಅಲ್ಲಿ ಟೈಮ್ ಆಗೋದೇ ಇಲ್ಲ. ಆಗೋ ಟೈಮ್ಗೆ ನಾವು ಹೋಗೋದು. ನಾವು 9:30ಗೆಲ್ಲ ಮನೆ ಬಿಟ್ವಿ. ಆವಾಗ ನಾವು ರಾಮನಗರ ಹೋದ್ವಿ. ಅಲ್ಲಿ ನಮ್ಮ ಅಕ್ಕ ಮತ್ತು ಅಕ್ಕನ ಮಗ ಮತ್ತು ನಮ್ಮ ಅಣ್ಣನ ಹೆಂಡತಿ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಸೊ ಆಲ್ರೆಡಿ ಸ್ವಲ್ಪ ಲೇಟ್ ಆಗೋಗಿತ್ತು, ಮತ್ತು ಹೊರಟ್ವಿ. ಅಲ್ಲಿ ಕರೆಕ್ಟಾಗಿ ನಾವು 11 o'clock 2-3 minutes ಇತ್ತು. ಅಷ್ಟೊತ್ತಿಗೆಲ್ಲ ರೀಚ್ ಆದ್ವಿ. ಅಲ್ಲಿ ಹೋಗಿ ಅಲ್ಲಿಂದ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಬೇಕಾಗಿತ್ತಲ್ಲ. ನಾವು ಒಂದು ಅರೌಂಡ್ ಒಂದು 12 ಮೆಂಬರ್ಸ್ 13 ಮೆಂಬರ್ಸ್ ಅಷ್ಟು ಜನ ಹೋಗಿದ್ವಿ ನಾವು. ರಾಮನಗರದಿಂದ ತುಂಬಾ ಹತ್ರ. ಆ್ಯಕ್ಚುಲಿ ಅಲ್ಲೇ ನಿಯರ್ ಬೈ ನಮ್ಮ ಚಿಕ್ಕಮ್ಮನ ಮನೆ ಕೂಡ ಇದೆ. ಸೊ ಅಲ್ಲಿ ತುಂಬಾ ಹತ್ರ. ನನಗೇನೋ ಈ ರೆಸಾರ್ಟು ಒಂದು 3 ಸ್ಟಾರ್ ಅಥವಾ 2 ಸ್ಟಾರ್ ಕೊಡ್ಬೋದು. ಸೊ ಹೋಗ್ಬೇಕಂತಂದರೆ ನೀವೇನಾದರೂ ಆ್ಯಕ್ಚುಲಿ ಡೇ ಔಟಿಂಗ್ ಹೋದರೆ ಇದು ವೇಸ್ಟ್ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ನಾವು ಸ್ಟೇಯಿಂಗ್ ಹೋದರೆ ಬೆಸ್ಟು. ಸ್ಟೇಯಿಂಗ್ದೆಲ್ಲ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಡೇ ಔಟಿಂಗೇ ಬೇರೆ ಇದೆ, ಸ್ಟೇಯಿಂಗೇ ಬೇರೆ ಇದೆ. ತುಂಬಾ ಚೆನ್ನಾಗಿದೆ. ಬಟ್ ಡೇ ಔಟಿಂಗು ವೇಸ್ಟು. 1400 rupees ಆಗಿತ್ತು. ಆ್ಯಕ್ಚುಲಿ ಇಲ್ಲಿ ವೀಕ್ ಡೇಸಲ್ಲಿ ಹೋದರೆ 1700, ವೀಕೆಂಡ್ಸಲ್ಲಿ ಹೋದರೆ 2400 ಸಮಥಿಂಗ್ ಏನೋ ಹೇಳಿದ್ದಾರೆ. ಬಟ್ ಇಲ್ಲಿ ನಾವು ತುಂಬ ಜನ ಇದ್ವಿ ಅಂತ ಅಲ್ಲಿ ಯಾರೋ 3rd ಪಾರ್ಟಿ ಇದ್ದಾರೆ, 4th ಪಾರ್ಟಿ ಇದ್ದಾರೆ. ಅವ್ರದ್ದು ಟೆಕ್ಸ್ಟ್ ಮೆಸೇಜ್ಗಳೇ ಬೇರೆ ತೊಗೋತಾರೆ, ಅವ್ರದ್ದೆಲ್ಲ ಎಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ನೀವೇನಾದರೂ ಈ ರಾವಿಶಿಂಗ್ ರೀಟ್ರಿ ರೆಸಾರ್ಟಿಗೆ ನೀವು ವಿಸಿಟ್ ಮಾಡಬೇಕು ಅಂದರೆ ನೀವು ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅವರಲ್ಲಿ ಮುಖಾಂತರ ನೀವು ಮಾತಾಡಿನೇ ಹೋಗಿ. ಇನ್ ಕೇಸ್ ಮೆಸೇಜಲ್ಲೆಲ್ಲ ಬುಕ್ ಮಾಡ್ಕೋತೀನಿ, ವಾಟ್ಸಪ್ಪಲ್ಲಿ ಬುಕ್ ಮಾಡ್ಕೋತೀನಿ ಅಂತಂದರೆ ಅದೆಲ್ಲ ಫೇಕ್ ಅಂತ ಅನಿಸುತ್ತೆ. ಬಟ್ ಇವ್ರಿಗೆ ಕ್ಲಾರಿಟಿ ಇಲ್ಲ ಯಾರಿಗೆ ನಂಬರ್ ಕೊಟ್ಟಿದ್ದಾರೆ, ಯಾರು 3rd ಪಾರ್ಟಿ, ಅದೆಲ್ಲ ಇವ್ರಿಗೆ ಕ್ಲಾರಿಟಿ ಇರೋಲ್ಲ. ಸೊ ನೀವು ರಾವಿಶಿಂಗ್ ರೀಟ್ರಿ ರೆಸಾರ್ಟಿಗೆ ನೀವು ವಿಸಿಟ್ ಮಾಡಬೇಕು ಅಂದರೆ ಕಾಲಲ್ಲಿ ನೀವು ಮಾತಾಡ್ಕೊಂಡು ಬುಕ್ ಮಾಡ್ಕೊಂಡು ಹೋಗಿ. ಚೆಕ್-ಇನ್ ಆಗಿ ಅಲ್ಲಿ ಅಮೌಂಟೆಲ್ಲ ಪೇ ಮಾಡಬೇಕಾಗಿತ್ತು. ಬರೀ 2000 rupees ಕೊಟ್ಟು ಬುಕ್ ಮಾಡ್ಕೊಂಡಿದ್ವಿ. ಅಲ್ಲೆಲ್ಲ ಏನೋ ಫುಲ್ ಅಮೌಂಟ್ ಪೇ ಮಾಡಿ ಅಲ್ಲೆಲ್ಲ ಪ್ರೊಸೀಜರ್ ಮುಗಿಯೋಷ್ಟೊತ್ತಿಗೆ 11:30 ಆಗೋಗಿತ್ತು. ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೋದಾಗ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಪೂರ ಲಾಸ್ ಆಯ್ತಲ್ಲಿ. ಆ್ಯಕ್ಚುಲಿ ನನ್ನಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು, ಅವ್ರದ್ದು ಕೂಡ ಎಕ್ಸ್ಪೆಕ್ಟೇಷನ್ ಲಾಸ್ ಆಯಿತು ಅಂತಲೇ ಅನ್ಕೋತೀನಿ. ಬಟ್ ಅಷ್ಟಕ್ಕಷ್ಟೇ. ಬರೀ 2 ಸ್ಟಾರ್ಸು ಅಥವಾ 3 ಸ್ಟಾರ್ ಲಾಸ್ಟ್ ಕೊಡ್ಬೋದು ಇಲ್ಲಿಗೆ. ಆ್ಯಕ್ಚುಲಿ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ತುಂಬ ಹೈಲೈಟಾಗಿ ತೋರಿಸಿರ್ತಾರೆ. ಬಟ್ ಅಲ್ಲಿ ಒಳಗಡೆ ಹೋದ್ಮೇಲೆ ಗೊತ್ತಾಗೋದು. ನೋಡಿ, ಟೆಂಟ್ ಹೌಸು. ಈ ಟೆಂಟ್ ಹೌಸ್ಗೆ 3000 rupees. ಆ ಟೆಂಟ್ ಒಳಗೆ ಏನೂ ಇಲ್ಲ, ಏನೂ ಇಲ್ಲ. ಬರೀ ಸೊಳ್ಳೆ, ಕಪ್ಪೆ, ಏನೂ ಸಣ್ಣ ಪುಟ್ಟ ಹುಳಗಳಿದೆ ಅಷ್ಟೇ. ಏನು ಅಂದರೆ ಏನೂ ಇಲ್ಲ ಟೆಂಟ್ ಹೌಸ್ ಒಳಗೆ. ಅದಕ್ಕೆ 3000 rupees. ಆಮೇಲೆ ಫುಲ್ ರೆಸಾರ್ಟ್ ಅಂದರೆ ಡೇ ಔಟಿಂಗೇ ಈ ಕಡೆ, ಡೇ ಔಟಿಂಗು ಮತ್ತು ಕ್ಯಾಂಪಿಂಗು ಈ ಕಡೆ ಇದೆ. ಮತ್ತು ಆ ಕಡೆ ಸೈಡೆಲ್ಲ ಬಂದು ಲಕ್ಸುರಿಯಸ್ ಆಗಿದೆ ಅಂತ ಯೂಟ್ಯೂಬಲ್ಲಿ ನೋಡಿದ್ದೆ. ಬಟ್ ಅದು ನಿಜನ ಸುಳ್ಳ ಅಂತ ಗೊತ್ತಿಲ್ಲ. ಬಟ್ ಆ ಕಡೆ ಇದೆ, ಈ ಕಡೆ ಇದೆ ಅಂತ ಅಲ್ಲಿ ಹೇಳಿದ್ರು. ಬಟ್ ಅದು ಹೆಂಗಿದೆ ಏನು ಅಂತ ನಂಗೆ ಗೊತ್ತಿಲ್ಲ. ಬಟ್ ಯೂಟ್ಯೂಬಲ್ಲಿ ನೋಡಿದಾಗ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ಒಂದಷ್ಟು ಸ್ವಿಮ್ಮಿಂಗ್ ಪೂಲ್ ಏರಿಯಾ ಇತ್ತು. ಅದಾದಮೇಲೆ ಸ್ವಲ್ಪ ಆ್ಯಕ್ಟಿವಿಟಿ ಏರಿಯಾ ಇದೆ. ಅಲ್ಲಿ ಆ್ಯಕ್ಟಿವಿಟಿ ಏರಿಯಾಗಳಿಗೆ ಹೋದ್ವಿ. ನೆಕ್ಸ್ಟು ನಾವು ಆ್ಯಕ್ಟಿವಿಟೀಸ್ಗಳೆಲ್ಲ ಫಸ್ಟು ಆಡಬೇಡ ಅಂತ. ಆ್ಯಕ್ಚುಲಿ ನಮ್ಮ ಪ್ಯಾಕೇಜ್ ಒಳಗಡೆ ಏನಿತ್ತು ಅಂತಂದರೆ 11 o'clock ಚೆಕ್-ಇನ್ ಆದರೆ 6 o'clock ಚೆಕ್ಔಟ್ ಆಗಬೇಕಿತ್ತು. ಅದ್ರ ಜೊತೆಗೆ ಲಂಚು ಮತ್ತು ಟೀ ಮತ್ತು
ಸ್ನ್ಯಾಕ್ಸು ಫ್ರೀ ಇತ್ತು, ಇನ್ಕ್ಲೂಡ್ ಇತ್ತು. ಮತ್ತು 10 ಕೂಪನ್ಸ್ ಕೊಡ್ತೀವಿ, ಅದರಲ್ಲಿ ಎಲ್ಲನೂ ನೀವು ಗೇಮ್ಸ್ ಆಡ್ಬೋದು, 20 ಅಷ್ಟು ಗೇಮ್ಸ್ ಆಡ್ಬೋದು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು. ನೋಡ್ಬೋದು ಇಲ್ಲಿ ನೀವು ಎಲ್ಲ ಪೇಡೆ ಇದ್ದಿದ್ದು. ಈ ಎಲ್ಲ ಕೇಳಿದ್ರೆ ಬರೀ 10 ಕೂಪನ್ಸು, ಅಲ್ಲಿ ಇದ್ದಿದ್ದೆ 5 ಗೇಮ್ಸು. 10 ಕೂಪನ್ಸ್ ಇಟ್ಕೊಂಡು ಏನು ಮಾಡೋಣ ಅಲ್ಲಿ? ಮತ್ತು ಆ 5 ಗೇಮ್ಸಲ್ಲೂ 1-2 ಅಷ್ಟೇ ಕೂಪನ್ಸಲ್ಲಿ ಆಡಬೇಕಾಗಿದ್ದು, ಮಿಕ್ಕಿದ್ದೆಲ್ಲ ಪೇಡ್ ಅಂತ ಹೇಳ್ತಾರೆ. ನಂಗೆ ಸ್ವಲ್ಪ ಕೋಪ ಬಂದು ನಾನು ಬುಕ್ ಮಾಡ್ಕೊಂಡಿದ್ದಂಥವ್ರಿಗೆ ಕಾಲ್ ಮಾಡಿ ಈ ಥರ ಎಲ್ಲದಕ್ಕೂ ಪೇಡ್ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ಲಾಂಗ್ ಜಿಪ್ ಲೈನ್ ಒಂದು ಬಿಟ್ಟು ಇನ್ನೆಲ್ಲನೂ ಏನು ಆಡ್ಬೋದು, ಈ ಕೂಪನ್ಸ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ರಿ. ಬಟ್ ಯಾವುದೂ ಇಲ್ಲಿ ಅಪ್ಲಿಕೇಬಲ್ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಅವರು ಅದನ್ನು ಒಬ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಕರೆದು ಮಾಡೋ ಅಷ್ಟೊತ್ತಿಗೆ ನಮ್ಮದು ಟೈಮೇ ಒಂದು 3 o'clock ಅಷ್ಟು ಆಗಿಬಿಟ್ಟಿತ್ತು. ಮತ್ತು ಮಕ್ಕಳು ಕಿಡ್ಸ್ ಏರಿಯಾನೂ ಅಷ್ಟೇ ಒಂದೂ ಇಲ್ಲ. ಈಗ ಬೇರೆ ರೆಸಾರ್ಟ್ಗಳಲ್ಲೆಲ್ಲ ಹೇಳಿದ್ರು, ನನ್ನ ಕಸಿನೇ ಹೇಳಿದ್ರು, ಬೇರೆ ರೆಸಾರ್ಟ್ಗಳಲ್ಲೆಲ್ಲ ತುಂಬ ಕಿಡ್ಸ್ ಏರಿಯಾ, ಕಿಡ್ಸ್ ಪ್ಲೇ ಏರಿಯಾ ಅದೆಲ್ಲ ಇದೆ, ಅದೆಲ್ಲ ಆಟಾಡಿಸ್ಬೋದಾಗಿದೆ. ಇಲ್ಲಿ ಒಂದೇ ಒಂದು ಕಿಡ್ಸ್ ಪ್ಲೇ ಥಿಂಗು ಕೂಡ ಇಲ್ಲಿ ಮಕ್ಕಳದು ಒಂದೇ ಒಂದು ಇರಲಿಲ್ಲ. ನಿಜವಾಗ್ಲೂ ಒಂಥರ ಎಕ್ಸ್ಪೆಕ್ಟೇಷನ್ನು ಒಂದು ಸ್ವಲ್ಪ ಬ್ರೇಕ್ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಅಲ್ಲೆಲ್ಲ ಆಟಾಡೋಕ್ಕೆ ಆ ಜಿಪ್ ಲೈನ್ ಒಂದೇ ಆಡಿದ್ದು. ನನಗಂತೂ ತುಂಬಾ ಭಯ ಆಯಿತು. ನಾನು ಕಿರ್ಚಿ ಇದು ಮಾಡಿದೆ. ಆಮೇಲೆ ಒಂದು ಸ್ವಲ್ಪ ಫೋಟೋ ಶೂಟ್ಸ್ ಎಲ್ಲ ಮಾಡಿ ಲಂಚ್ಗೆ ಹೋದ್ವಿ. ಆಲ್ರೆಡಿ 1:30 ಆಗಿತ್ತು. ಸೊ ಲಂಚು ಓಕೆ, ಪರವಾಗಿಲ್ಲ, ಅದು ಒಂದೇ ವರ್ತ್ ಅಂತ ಅಂದ್ಕೋಬೇಕು ನಾವು ಕೊಟ್ಟಿದ್ದ ದುಡ್ಡಿಗೆ. ಆ್ಯಕ್ಚುಲಿ ಅದೇ ದುಡ್ಡು ತೊಗೊಂಡೋಗಿ ನಾವು ಯಾವುದಾದ್ರೂ ಹೋಟೆಲ್ಗೆ ಹೋಗಿದ್ದಿದ್ರೆ ಒಳ್ಳೆ ಭರ್ಜರಿ ಊಟ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ಆ್ಯಕ್ಚುಲಿ ಅವತ್ತು ನಾವು ಹೋಗಿದ್ದು ಥರ್ಸ್ಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ವೆಜ್ಜೇ. ನಾನು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಅವರೆಲ್ಲ ಒಂದು 4 ಜನ ಅಷ್ಟೇ ನಾನ್ ವೆಜ್ ತಿಂತಿದ್ದು. ನಾನ್ ವೆಜ್ಜಲ್ಲೂ 3 ಅಷ್ಟೇ, ಒಂದು ಬಿರಿಯಾನಿ, ಒಂದು ಗ್ರೇವಿ ಮತ್ತು ಒಂದು ಫಿಶ್ ರವಾ ಫ್ರೈ ಇತ್ತು. ಓಕೆ, ಅದಕ್ಕೂ ಒಂದು 4 ಸ್ಟಾರ್ಸ್ ಅಷ್ಟು ಕೊಡ್ಬೋದು. ಊಟನೂ ಆ್ಯಾವ್ರೇಜಲ್ಲಿತ್ತು. ಆಮೇಲೆ ನೆಕ್ಸ್ಟ್ ಊಟ ಮುಗಿಸ್ಕೊಂಡು ರೈನ್ ಡ್ಯಾನ್ಸ್ಗೆ ಹೋದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ 1.5 hour ನಾವು ಸ್ವಿಮ್ಮಿಂಗ್ ಪೂಲಲ್ಲೇ ಎಂಜಾಯ್ ಮಾಡಿದ್ವಿ. ಆಫ್ಟರ್ ದಟ್ ನಾವು ರೈನ್ ಡ್ಯಾನ್ಸಿಗೆ ಹೋದ್ವಿ. ರೈನ್ ಡ್ಯಾನ್ಸು ಕೂಡ 1 hour 15 minutes ರೈನ್ ಡ್ಯಾನ್ಸಲ್ಲೂ ಕೂಡ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ನಾನು ಜಿಪ್ ಲೈನಲ್ಲಿ ಹೋದೆ. ಯಪ್ಪ, ಕಿರ್ಚಿ ಸಾಕಾಯಿತು ನನಗಂತೂ. ಈ ಎಕ್ಸಿಬಿಷನಲ್ಲೆಲ್ಲ ಆಡೋದು ಅದೆಲ್ಲ ನನಗೆ ತುಂಬಾ ಭಯ. ನನಗೆ ಅದೊಂದೇ ಆಡಿದ್ದು, ಅದು ಬಿಟ್ಟು ನಾವು ಬೇರೆ ಏನೋ ಆಡಲಿಲ್ಲ. ಮತ್ತು ಸಂಜೆ ಕಾಫಿ ಮತ್ತು ಟೀ ಮತ್ತು ಬಜ್ಜಿ ಇತ್ತು, ಬಾಳೆಕಾಯಿ ಬಜ್ಜಿ, ಅದಷ್ಟು ಒಂಚೂರು ಚೆನ್ನಾಗಿರಲಿಲ್ಲ. ಸೊ ಇಷ್ಟನ್ನು ಮುಗಿಸಿದ್ವಿ. ಓಕೆ, ಆ್ಯಾವ್ರೇಜಲ್ಲಿ ಒಂದು ಪೂಲ್ ಎಂಜಾಯ್ಮೆಂಟು ಮತ್ತು ರೈನ್ ಡ್ಯಾನ್ಸಲ್ಲಿ ತುಂಬ ಎಂಜಾಯ್ ಮಾಡಿಕೊಂಡು ಒಂದು 6:30 ಹಂಗೆ ಅಲ್ಲಿಂದ ಹೊರಟ್ವಿ. ಆಗಲೇ ಹೊರಡಿ ಅಂತ ಸ್ಟಾರ್ಟ್ ಮಾಡಿದ್ರಲ್ಲಿ ಹೊರಟು ಮನೆ ಕಡೆಗೆ ಬಂದ್ವಿ. ಹೋಪ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ